ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. 7 ಕಪ್ ಬರ್ಫಿ ಮಾಡಲಿಕ್ಕೆ 1 ಕಪ್ ಕಡಲೆ ಹುಡಿ, 1 ಕಪ್ ಕಾಯಿ ತುರಿ, 1 ಕಪ್ ತುಪ್ಪ, 1 ಕಪ್ ಹಾಲು ಮತ್ತು 3 ಕಪ್ ಸಕ್ಕರೆ ಬೇಕಾಗ್ತದೆ. ಈ ಸ್ವೀಟ್ ಮಾಡಲಿಕ್ಕೆ ನೀವು ಫ್ರೆಶ್ ಕಾಯಿ ತುರಿ ಉಪಯೋಗಿಸ್ಬೋದು, ಆದರೆ ನಾನೀಗ ತೋರಿಸ್ತಾ ಇರೋದು ಫ್ರೆಶ್ ಕಾಯಿ ತುರಿ ಅಲ್ಲ. ನಾವು ಕಾಯಿ ಹಾಲು ಹಿಂಡ್ತೇವಲ್ಲ ಪಾಯಸಕ್ಕೆ ಅಥವಾ ರಸಾಯನಕ್ಕೆ, ಆಗ ಉಳಿಯುವ ಪುಂಟೆ ಅಂತ ಹೇಳ್ತೇವೆ, ಅದನ್ನು ಉಪಯೋಗಿಸಿ ನಾನು ಮಾಡಿದ್ದು. ಶುರುವಿಗೆ 1 ಕಪ್ ಕಡಲೆ ಹುಡಿಯನ್ನು ಪರಿಮಳ ಬರುವ ತನಕ ಹುರಿಬೇಕು. ಕಡಲೆ ಹುಡಿಯನ್ನು ಒಂದು 7ರಿಂದ 8 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕಾಗ್ತದೆ. ಹಸಿ ವಾಸನೆ ಹೋದ ಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಾಣಲೆಯಲ್ಲಿ ಕಾಯಿ ತುರಿ ಹಾಕಿ ಹುರಿಬೇಕು. ಕೆಲವರು ಕಾಯಿ ತುರಿಯನ್ನು ಹುರಿಯದೆ ಹಾಗೆ ಹಾಕ್ತಾರೆ. ಕಡಲೆ ಹುಡಿ ಮತ್ತು ಕಾಯಿ ತುರಿ 1 ಕಪ್ ಇದ್ದರೆ 3 ಕಪ್ ಸಕ್ಕರೆ ತಗೊಳ್ಬೇಕು. ಇದಕ್ಕೆ 1 ಕಪ್ ನೀರು ಅಥವಾ ಹಾಲು ಯಾವುದನ್ನು ಬೇಕಾದರೂ ಹಾಕ್ಬೋದು. ಹಾಕಿ ಪಾಕ ಬರಲಿಕ್ಕೆ ಬಿಡಬೇಕು. ಪಾಕ ಆಗಲಿಕ್ಕೆ ಒಂದು 10 ನಿಮಿಷ ಬೇಕಾಗ್ತದೆ. ಅಷ್ಟರಲ್ಲಿ ನಾವು ಇದಕ್ಕೆ ಹಾಕಲಿಕ್ಕಿರುವ ಏಲಕ್ಕಿಯನ್ನು ಹುಡಿ ಮಾಡಿ ಇಟ್ಟುಕೊಳ್ಳುವ, ಮತ್ತು ಸ್ವೀಟ್ ಹಾಕಲಿಕ್ಕಿರುವ ಟ್ರೇಗೆ ತುಪ್ಪ ಒರೆಸಿ ಇಟ್ಟುಕೊಳ್ಳುವ. ಇದು ಒಂದೆಳೆ ಪಾಕ ಬರಬೇಕು. ಪಾಕ ಬಂದಾದ ಮೇಲೆ ಇದಕ್ಕೆ ನಾವು ಹುರಿದಿಟ್ಟುಕೊಂಡ ಕಡಲೆ ಹುಡಿ ಮತ್ತು ಕಾಯಿ ತುರಿಯನ್ನು ಹಾಕಬೇಕು. ಕಡಲೆ ಹುಡಿ ಹಾಕುವಾಗ ಗಂಟಾಗುವ ಸಾಧ್ಯತೆ ಇರ್ತದೆ, ಅದಕ್ಕೆ ನಿಧಾನಕ್ಕೆ ಜಾಗ್ರತೆಯಾಗಿ ಹಾಕಬೇಕು. ಕೂಡಲೇ ತೊಳೆಸ್ತಾ ಇರಬೇಕು. ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನು ತೊಳೆಸ್ತಾ ಇರಬೇಕಾಗ್ತದೆ. ಒಟ್ಟು 1 ಕಪ್ ತುಪ್ಪವನ್ನು ಸ್ವಲ್ಪವೇ ಹಾಕಬೇಕು. ಹೀಗೆ ಒಟ್ಟು 10ರಿಂದ 12 ನಿಮಿಷಗಳ ಕಾಲ ತೊಳೆಸ್ತಾ ಇರಬೇಕಾಗ್ತದೆ. ಇಲ್ಲಿ ಫ್ಲೇಮ್ ಆಫ್ ಮಾಡುವ ಸಮಯ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಸ್ವಲ್ಪ ಮೊದಲೇ ನಾವು ಆಫ್ ಮಾಡಿದರೆ ಮೆತ್ತಗಾಗ್ತದೆ ಸ್ವೀಟು, ಅಥವಾ ಸ್ವಲ್ಪ ಜಾಸ್ತಿ ಆದರೆ ಗಟ್ಟಿ ಆಗ್ತದೆ, ಹುಡಿ ಆಗ್ತದೆ. ಈ ಹಂತದಲ್ಲಿ ಇದಕ್ಕೆ ಏಲಕ್ಕಿ ಹಾಕಬೇಕು. ಫ್ಲೇಮ್ ಆಫ್ ಮಾಡುವ ಸರಿಯಾದ ಸಮಯ ಅಂದರೆ ಅದು ನೊರೆಯಾಗಿ ಬಂದು ತಳ ಬಿಟ್ಟು ಬರ್ತದೆ. ನೋಡಿ, ಈಗ ಇಲ್ಲಿ ನೊರೆ ಬರಲಿಕ್ಕೆ ಶುರುವಾಗಿದೆ ಮತ್ತು ಪಾಕ ತಳ ಬಿಟ್ಟು ಬರ್ತಾ ಇದೆ. ಪಾಕಕ್ಕೊಂದು ಹೊಳಪು ಬಂದಿದೆ, ಅಂದರೆ ಶೈನಿ ಟೆಕ್ಸ್ಚರ್ ಬಂದಿದೆ ಇದಕ್ಕೆ. ಈಗ ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಬೇಕು. ನಸು ಬಿಸಿ ಇರುವಾಗಲೇ ತುಂಡು ಮಾಡಬೇಕು, ಇಲ್ಲಾಂದರೆ ಪೂರ್ತಿ ತಣಿದ ಮೇಲೆ ಸರಿಯಾದ ಶೇಪಿನಲ್ಲಿ ತುಂಡು ಮಾಡಲಿಕ್ಕೆ ಬರೋದಿಲ್ಲ. ನಾನು ಮಾಡುವಾಗ 14 ಕಪ್ಪಿಂದು ಮಾಡಿದ್ದೇನೆ, ಅಂದರೆ 2 ಪಟ್ಟು. ನೋಡಿ, ಇಲ್ಲೀಗ 7 ಕಪ್ ಬರ್ಫಿ ರೆಡಿಯಾಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.